ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಗ್ರಾಮದಲ್ಲಿ ಸರ್ಕಾರಿ ಗೋಮಾಳ ಹಾಗೂ ದೇವಸ್ಥಾನದ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಸಾರ್ವಜನಿಕ ಸ್ವತ್ತಿನ ಮೇಲೆ ಕೋಳಿ ಫಾರಂ ನಡೆಸಲಾಗುತ್ತಿದೆ ಎಂಬ ದೂರಿನ ಮೇರೆಗೆ ಲೋಕಾಯುಕ್ತ ಸೂಚನೆಯಂತೆ ಇಂದು ಜಂಟಿ ಸರ್ವೆ ನಡೆಸಲಾಯಿತು. ಗ್ರಾಮದ ನಿವಾಸಿ ಲೋಕೇಶ್ ಅವರು ಬೆಂಗಳೂರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದು, ಅದರ ಅನ್ವಯ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಭೂಮಿಯ ಅಳತೆ ಮತ್ತು ದಾಖಲೆಗಳ ಪರಿಶೀಲನೆ ನಡೆಸಿದ್ರು. ಯಲ್ದೂರು ಗ್ರಾಮದ ಸರ್ವೆ ನಂಬರ್ 45ರಲ್ಲಿ ಸುಮಾರು 8 ಎಕರೆ ಸರ್ಕಾರಿ ಗೋಮಾಳ ಜಮೀನಿದ್ದು, ಅದರ ಪಕ್ಕದ ಸುಮಾರು 3 ಎಕರೆ ಪ್ರದೇಶವನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗಿದೆ ಎಂಬ ಆರೋಪವಿದೆ. ಈ ಜಮೀನನ್ನು ಸೊನ್ನೇಗೌಡ ಎಂಬುವವರಿಗೆ ಅಕ್ರಮವಾಗಿ ನೋಂದಣಿ ಮಾಡಿಕೊಳ್ಳಲಾಗಿದೆ ಎಂದು ದೂರಿದ್ದಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಸರ್ವೆ ನಂಬರ್ 45ರಲ್ಲಿ ಇರುವ ಶ್ರೀ ಕುಂಬಾರಾಯನ ಬೆಟ್ಟ ಹಾಗೂ ಶ್ರೀ ಗಾಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನಕ್ಕೆ ಸೇರಿದ ಜಮೀನನ್ನು ಸಹ ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ದೇವಸ್ಥಾನದ ಆಸ್ತಿಯನ್ನು ಕಬಳಿಸಲಾಗಿದೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಈ ಕುರಿತು 2021ರಲ್ಲಿಯೇ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದ್ದು, ಅದರ ಫಲವಾಗಿ ಇಂದು ಜಂಟಿ ಸರ್ವೆ ನಡೆಯಿತು. ಸಮಗ್ರ ವರದಿಯನ್ನು ತಹಶೀಲ್ದಾರರಿಗೆ ಸಲ್ಲಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಒತ್ತುವರಿಯಾದ ಸರ್ಕಾರಿ ಹಾಗೂ ದೇವಸ್ಥಾನದ ಜಮೀನನ್ನು ಕೂಡಲೇ ವಶಪಡಿಸಿಕೊಳ್ಳಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯ. ಮುಂದಿನ ಕ್ರಮದತ್ತ ಎಲ್ಲರ ಗಮನ ನೆಟ್ಟಿದೆ. ಲೋಕೇಶ್ ಅಂತ ಯಲ್ದೂರು ವಾಸಿ. ನಾನು ಇಲ್ಲಿ ಸೊನ್ನೇಗೌಡರು ಮೂಲ ಮಂಜೂರಾಗಿರುವಂಥ ಜಾಗ 8 ಎಕರೆ. ಆ 8 ಎಕರೆಯನ್ನು ಇವರು ಮುನ್ಬೀರಪ್ಪ ಅವರು, ಕೋದಂಡಪ್ಪ, ಮುನಿಯಪ್ಪ, ಮುನಿಯಂಕಪ್ಪ ಅಂತವರು ಸೊನ್ನೇಗೌಡರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಅಂತ ಪೇಪರ್ಗಳು ಐತಂತೆ. ಅವರು ಇರೋದು 8 ಎಕರೆಗೆ 11 ಎಕರೆ ಜಾಗದಲ್ಲಿ ಅವರು ಸ್ವಾಧೀನದಲ್ಲಿ ಇಟ್ಕೊಂಡು ಇಲ್ಲಿ ಕೋಳಿ ಫಾರಂ ನಡೆಸ್ತಾ ಇದ್ದಾರೆ. ಇದು ಗೋಮಾಳಕ್ಕೆ ಸೇರಿರುವಂಥ ಜಾಗ, ಸಾರ್ವಜನಿಕ ಸೊತ್ತು. ಈ ಸೊತ್ತನ್ನು ಉಳಿಸ್ಕೊಳ್ಬೇಕು ಅಂತ ನಾನು ಬೆಂಗಳೂರು ಲೋಕಾಯುಕ್ತಕ್ಕೆ ಅರ್ಜಿ ಹಾಕ್ಕೊಂಡಿದ್ದೆ 2021ರಲ್ಲಿ. ಆದರೆ ಇವಾಗ ಲೋಕಾಯುಕ್ತ ಇದರಿಂದ ತಹಸೀಲ್ದಾರ್ಗೆ ಬಂದು ತಹಸೀಲ್ದಾರ್ ಜಂಟಿ ಸರ್ವೆಗೆ ಹಾಕಿದ್ದಾರೆ. ಇವತ್ತು ಸರ್ವೆ ನಡೆದು ಸರ್ವೆ ಮುಂದಿನ ಕಾರ್ಯ ಏನಿದೆ ಅದನ್ನು ತಹಸೀಲ್ದಾರ್ಗೆ ಒಪ್ಪಿಸ್ತಾರಂತೆ. ಈ ಜಾಗ ಒತ್ತುವರಿ ಜಾಗನ ತೆರವುಗೊಳಿಸಿ ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಿಡಬೇಕು ಅಂತೇಳಿ ಸರ್ಕಾರಕ್ಕೆ ನಮ್ಮ ಮನವಿ. ಸ್ವಲ್ಪ ಹೆಚ್ಚು ಕಮ್ಮಿ ಕರೆಕ್ಟಾಗಿ ಬರ್ದೇ ಇದ್ರು ಚಿಂತೆ ಇಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಎಕ್ಸಾಕ್ಟ್ ನಾನು ರಿಪೋರ್ಟ್ ಹಾಕ್ತೀನಿ ಸರ್. ನೀವು ಹೇಳಿದ್ದು ನಾವು ರೆಫರ್ ಅಲ್ಲ, ನೀವು ಹೇಳಿದ್ದು ನೀವು ಬಾಯಿ ಮಾತಲ್ಲಿ ಹೇಳಿದ್ದು ನಾವು ರೆಫರ್ ಟೋಟಲ್ ಆಗಿ ಒಂದು ಅರ್ಧ ಹೆಚ್ಚು 4 ಕುಂಟೆ ಹೆಚ್ಚು ಕಮ್ಮಿ. ಇದರಲ್ಲಿ ಆಟೋ ಕೆಡಲ್ ಆಟೋ ಕೆಡಲ್ ಆಗ್ತೀರಾ? ಅದೇ